ಸ್ನೇಹಿತರೆ, ಕಂಬಳವು ಕರಾವಳಿ ಕರ್ನಾಟಕದ ಒಂದು ಜಾನಪದ ಕ್ರೀಡೆಯಾಗಿದೆ. ದಷ್ಟಪುಷ್ಟವಾಗಿ ಬೆಳೆಸಿದ ಕೋಣಗಳನ್ನು ಹಸನಾಗಿ ಹದ ಮಾಡಿದ ಮಣ್ಣಿನ ಗದ್ದೆಯಲ್ಲಿ ಓಡಿಸುವ ಸ್ಪರ್ಧೆಯೇ ಕಂಬಳ. ಸ್ನೇಹಿತರೆ, ಈ ಕಂಬಳವು 2023ರ ನವೆಂಬರ್ ತಿಂಗಳಿನಲ್ಲಿ ತುಳುನಾಡನ್ನು ದಾಟಿ ಬೆಂಗಳೂರಿನಲ್ಲಿ ನಡೆಸಲಾಗುತ್ತಿದೆ. ತುಳುಕೂಟಕ್ಕೆ 50 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ನವೆಂಬರ್ 24, 25 ಮತ್ತು 26ನೆಯ ತಾರೀಕು ಬೆಂಗಳೂರಿನಲ್ಲಿ ಅರಮನೆಯ ಮೈದಾನದಲ್ಲಿ ಈ ಕಂಬಳೋತ್ಸವವನ್ನು ಮಾಡಲಾಗುತ್ತಿದೆ. ಸುಮಾರು 120 ಜೊತೆ ಕೋಣಗಳು ಓಡಲು ಸಜ್ಜಾಗಿವೆ. ಬೆಂಗಳೂರಿಗರಿಗೆ ಕಂಬಳೋತ್ಸವವನ್ನು ನೋಡಿ ಮನರಂಜಿಸಲು ಒಳ್ಳೆಯ ಅವಕಾಶವಾಗಿದೆ. ಸ್ನೇಹಿತರೆ, ಕಂಬಳವು ದಕ್ಷಿಣ ಕನ್ನಡ ಮತ್ತು ಈಗಿನ ಉಡುಪಿ ಜಿಲ್ಲೆಯ ಜಾನಪದದೊಂದಿಗೆ ಹಾಸುಹೊಕ್ಕಾಗಿದೆ. ಈ ಕ್ರೀಡೆ ಕರಾವಳಿಯ ರೈತಾಪಿ ಜನರು ಭತ್ತದ ಕೊಯ್ಲಿನ ನಂತರ ತಮ್ಮ ಮನರಂಜನೆಗೋಸ್ಕರ ಏರ್ಪಡಿಸುತ್ತಿದ್ದ ಈ ಕ್ರೀಡೆ ಕಳೆದ ಅನೇಕ ವರ್ಷಗಳಿಂದ ಹೆಚ್ಚು ಹೆಸರು ಮಾಡುತ್ತಾ ಬೆಳೆಯುತ್ತಿದೆ. 2 ಕೋಣಗಳ ಕುತ್ತಿಗೆಗೆ ನೊಗವನ್ನು ಕಟ್ಟಿ ಅವುಗಳನ್ನು ಓಡಿಸಲಾಗುತ್ತದೆ. ಈ ಕ್ರೀಡೆಯಲ್ಲಿ ಕೋಣಗಳೊಂದಿಗೆ ಅವುಗಳನ್ನು ಓಡಿಸುವಾತನ ಪಾತ್ರವೂ ಕೂಡ ಮುಖ್ಯವಾಗಿದೆ. ಸುಮಾರು 100ರಿಂದ 200 ಮೀಟರ್ ಉದ್ದದ ಓಟದ ಅಂಕಣದಲ್ಲಿ ಕಂಬಳವನ್ನು ನಡೆಸುತ್ತಾರೆ. ಸ್ನೇಹಿತರೆ, ಹಸನಾದ ಗದ್ದೆಯ ಮಣ್ಣಿನೊಂದಿಗೆ ಜಿಗುಟಾಗದಿರಲು ಅಗತ್ಯವಾದಷ್ಟು ಮರಳನ್ನು ಸೇರಿಸಿ ಅದರ ಮೇಲೆ ನೀರು ನಿಲ್ಲಿಸಿ ಮಾಡಿದ ಕೆಸರು ಗದ್ದೆಯೇ ಕಂಬಳದ ಓಟದ ಅಂಕಣ. ಕಂಬಳ ಎಂದರೆ ಕಂಪ ಎಂದರೆ ಕೆಸರು, ಕಳ ಎಂದರೆ ಸ್ಪರ್ಧೆಯ ವೇದಿಕೆ. ಇದನ್ನು ಸೇರಿಸಿ ಕಂಬಳ ಎನ್ನುತ್ತಾರೆ. ಸ್ನೇಹಿತರೆ, ಇದರಲ್ಲಿ 2 ವಿಧವಾಗಿ ಕಂಬಳವನ್ನು ನಡೆಸುತ್ತಾರೆ. ಒಡ್ಡಿ ಗದ್ದೆಯ ಕಂಬಳ ಮತ್ತು ಜೋಡಿ ಗದ್ದೆಯ ಕಂಬಳ. ಅದನ್ನು ಜೋಡುಕರೆ ಎಂದು ಕರೆಯುತ್ತಾರೆ. ಒಂಟಿ ಜೊತೆ ಕಂಬಳದಲ್ಲಿ ಒಂದೊಂದೇ ಜೊತೆ ಕೋಣಗಳನ್ನು ಓಡಿಸಲಾಗುತ್ತದೆ. ಕಡಿಮೆ ಸಮಯಕ್ಕೆ ಹೆಚ್ಚು ವೇಗವಾಗಿ ಬಂದ ಕೋಣಗಳಿಗೆ ಬಹುಮಾನವನ್ನು ನೀಡಿ ಗೌರವಿಸಲಾಗುತ್ತದೆ. ಸ್ನೇಹಿತರೆ, ಜೋಡು ಗದ್ದೆಯ ಕಂಬಳದಲ್ಲಿ ಜೋಡಿ ಎತ್ತಿನ ಗಾಡಿಯ ಓಟದ ರೀತಿಯಲ್ಲಿ 2 ಅಂಕಣಗಳು ಇರುತ್ತವೆ. 2 ಅಂಕಣಗಳಲ್ಲಿ 2 ಜೊತೆ ಕೋಣಗಳನ್ನು ಒಂದೇ ಸಮಯದಲ್ಲಿ ಓಡಿಸಲಾಗುವುದು. ಯಾವ ಕೋಣವು ಹೆಚ್ಚು ಕೆಸರನ್ನು ಚುಮ್ಮಿಸುತ್ತಾ ವೇಗವಾಗಿ ಬಂದು ಮೊದಲು ಪಟ್ಟೆಯನ್ನ ಮುಟ್ಟುತ್ತದೆಯೋ ಆ ಕೋಣವನ್ನು ಮುಂದಿನ ಸುತ್ತಿಗೆ ಆಯ್ಕೆ ಮಾಡಲಾಗುತ್ತದೆ. ಹೀಗೆ ಅನೇಕ ಸುತ್ತುಗಳನ್ನು ನಡೆಸಿ ಅದರಲ್ಲಿ ಕೊನೆಗೆ ಯಾವ ಕೋಣವು ಹೆಚ್ಚು ವೇಗವಾಗಿ ಬಂದು ಪಟ್ಟೆಯನ್ನು ಮುಟ್ಟುತ್ತವೆ ಅವುಗಳಿಗೆ ಬಹುಮಾನವನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಎತ್ತಿನ ಗಾಡಿ ರೇಸಿನಲ್ಲೂ ಕೂಡ ಎತ್ತುಗಳಿಗೆ ಹೆಸರಿಡುವಂತೆ ಸೂರ್ಯಚಂದ್ರ, ಮೂಡುಪಡು, ವೀರ ವಿಕ್ರಮ ಹೀಗೆ ಕೋಣಗಳಿಗೆ ಹೆಸರಿಟ್ಟಿರುತ್ತಾರೆ. ಈ ಕೋಣಗಳು ಅನೇಕ ಹೆಸರನ್ನು ಮಾಡಿರುವ ಕೋಣಗಳಾಗಿವೆ. ಒಳ್ಳೆಯ ಜಾತಿಯ ಕೋಣಗಳನ್ನು ತಂದು ಆರೈಕೆ ಮಾಡಿ ಸಾಕುವ ಮೂಲಕ ಹುಲ್ಲು ಮತ್ತು ಬೇಯಿಸಿದ ಹುರುಳಿಗಳನ್ನು ತಿನ್ನಿಸುತ್ತಾರೆ. ಹೆಚ್ಚಾಗಿ ಸಮಯವನ್ನು ನೀಡಿ ಅವುಗಳಿಗೆ ದಿನಾಲೂ ಮೈಮೇಲೆ ಎಣ್ಣೆಯನ್ನು ಹಚ್ಚಿ ಆರೈಕೆ ಮಾಡುತ್ತಾರೆ. ಸ್ನೇಹಿತರೆ, ಹೀಗೆ ಕಂಬಳಕ್ಕೆ ಕೋಣವನ್ನು ತಯಾರಿ ಮಾಡುತ್ತಾರೆ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ನವೆಂಬರ್ 24, 25 ಮತ್ತು 26ನೆಯ ತಾರೀಕು ಕಂಬಳೋತ್ಸವ ನಡೆಯಲಿದೆ. ಈ ಕಂಬಳೋತ್ಸವವನ್ನು ನಿಮಗೆ ನನ್ನ ಚಾನಲಿನ ಮೂಲಕ ತೋರಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ರಜನಿಕಾಂತ್ ಮತ್ತು ಐಶ್ವರ್ಯ ರೈ, ಅನುಷ್ಕಾ ಶೆಟ್ಟಿ ಹೀಗೆ ಹೆಸರಾಂತ ನಾಯಕ ನಟ ಮತ್ತು ನಾಯಕ ನಟಿಯರು ಕೂಡ ಕಂಬಳವನ್ನು ನೋಡಲು ಆಗಮಿಸುತ್ತಾರೆ ಎಂಬುವ ಸುದ್ದಿ ಹರಡುತ್ತಿದೆ. ಅವರೆಲ್ಲರಿಗೂ ಆಮಂತ್ರಣವನ್ನು ನೀಡಲಾಗಿದೆ.
ಸ್ನೇಹಿತರೆ, ಈ ಕಂಬಳದ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.